ಹಿಂದೂಗಳ ಭಾವನೆಗಳನ್ನ ಕೆರಳಿಸಿದ್ರ ಅನ್ಯ ಧರ್ಮೀಯರು. ಚಂದ್ರದ್ರೋಣ ಪರ್ವತದ ಮರಗಳ ಕೆಳಗೆ ಹಸಿರು ಚಾದರ್. ಹಿಂದೂಗಳ ಪೀಠ, ದತ್ತ ಪೀಠ, ನಮ್ಮ ನಿಮ್ಮ ಪೀಠ, ದತ್ತ ಪೀಠ. ಯಾವತ್ತು ವಿವಾದಗಳಿಂದ ಕೂಡಿರುವ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಮತ್ತೊಂದು ವಿವಾದ ಇದೀಗ ಸೃಷ್ಟಿಯಾಗಿದೆ ಕಣ್ರಿ. ಇಲ್ಲಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಗೆ ಹೋಗುವ ದಾರಿಯಲ್ಲಿ ಸಾಕಷ್ಟು ಮರಗಳಿವೆ. ಆದ್ರೆ ಮರಗಳ ಕೆಳಗೆ ಹಸಿರು ಚಾದರ್ ಹೊದಿಸಿ ಪೂಜಿಸಲಾಗ್ತಿದೆ. ಮಾಣಿಕ್ಯ ದಾರಕ್ಕೆ ತೆರಳುವ ಮಾರ್ಗದ ಕೆರೆಯ ಬಳಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ ನೋಡಿ. ಮರದ ಕೆಳಗೆ ಗೋರಿಗಳ ನಿರ್ಮಾಣ, ಹಸಿರು ಬಟ್ಟೆಯ ಚಾದರ್ ಹಾಕಿ ಆಚರಣೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದೆಲ್ಲ ಮುಂಚೆ ಇಲ್ಲಿ ಇರಲಿಲ್ಲ. ಈ ರೀತಿಯ ಹೊಸ ಆಚರಣೆಗೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಪವಿತ್ರವಾದಂತಹ ದತ್ತಪೀಠದಲ್ಲಿ ಇರತಕ್ಕಂಥ ಚಂದ್ರದ್ರೋಣ ಪರ್ವತದಲ್ಲಿ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾದಂತಹ ಏನು ಇಲ್ಲಿ ಹಸಿರೀಕರಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಏನೇನು ಷಡ್ಯಂತ್ರ ಇದೆ, ಆ ಷಡ್ಯಂತ್ರದಲ್ಲಿ ಈಗ ಮಾಣಿಕ್ಯ ದಾರವು ಒಂದಾಗಿದೆ. ಮಾಣಿಕ್ಯ ದಾರ ಅಂತ ಕೇಳಿದ್ರೆ ಅದು ಆಯುರ್ವೇದದ ಔಷಧಿಯ ಗಿಡಮೂಲಿಕೆಗಳು ಇರತಕ್ಕಂತಹ ನೀರು ಬಿದ್ದಂತ ಸಂದರ್ಭದಲ್ಲಿ ಚರ್ಮರೋಗ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಆದ್ರೆ ಅಲ್ಲಿಯೂ ಸಹ ಇವತ್ತು ಗೋರಿಯನ್ನ ಮಾಡುವಂಥದ್ದು, ಆ ಗೋರಿಗಳ ಮೇಲೆ ಹಸಿರು ಚಾದರನ್ನ ಹಾಕಿ ಅಲ್ಲೂ ಸಹ ಈ ಗೋರಿಗಳಿದೆ ಅಂತ ಹೇಳ್ತಕ್ಕಂಥದ್ದು ಮಾಡ್ತಿರ್ತಕ್ಕಂಥದ್ದು ಅಕ್ಷದ ಖಂಡನೀಯ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಏನು GPR ತಂತ್ರಜ್ಞಾನದಲ್ಲಿ ಅಲ್ಲಿ ಏನು ಗೋರಿಯನ್ನ ಮಾಡಿದಾರೆ ಅಂತ ಹೇಳಿ ಏನು ಉತ್ಖನನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಕೊಡ್ತಾ ಇದೀವಿ. ಅದೇ ರೀತಿಯಲ್ಲಿ ಮಾಣಿಕ್ಯ ದಾರಕ್ಕೆ ಹೋಗುವಂತ ಜಾಗದಲ್ಲಿ ಒಂಟಿ ಮರ ಮತ್ತು ಏನು ಕೆರೆ ಇದೆ, ಆ ಕೆರೆ ಜಾಗ ಅಂತ ಕೇಳಿದ್ರೆ ಅದು ಪ್ರವಾಸೋದ್ಯಮಕ್ಕೆ ಇರತಕ್ಕಂಥದ್ದು, ಪ್ರವಾಸಿಗರಿಗೆ ಇರ್ತಕ್ಕಂಥ ಜಾಗ ಅದು. ಅಲ್ಲಿ ಫೋಟೋಶೂಟ್ ಅನ್ನು ಮಾಡುವಂತ ಜಾಗವನ್ನ ಇವತ್ತು ಅಲ್ಲೂ ಸಹ ಹಸಿರು ಚಾದರನ್ನ ಹಾಕಿ ಅಲ್ಲೂ ಸಹ ಇಸ್ಲಾಮೀಕರಣ ಮಾಡಕ್ಕೆ ಅಂತ ಹೋಗ್ತಿರ್ತಕ್ಕಂಥದ್ದು ಖಂಡನೀಯ. ಹೊಸ ಆಚರಣೆ ವಿರುದ್ಧ ಹಿಂದೂಗಳ ಕೆಂಡಾಮಂಡಲ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಮುಂದೆ ಪ್ರತಿಭಟನೆ. ಹೊಸ ಆಚರಣೆಯ ವಿರುದ್ಧ ಹಿಂದೂಗಳು ದಿಢೀರಂತ ಪ್ರತಿಭಟನೆಗೆ ಇಳಿದುಕೊಂಡ್ರು. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಮುಂದೆ ಈ ರೀತಿಯ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ರು. ದತ್ತ ಪೀಠ, ಹಿಂದೂಗಳ ಪೀಠ, ದತ್ತ ಪೀಠ, ನಮ್ಮ ನಿಮ್ಮ ಪೀಠ, ದತ್ತ ಪೀಠ, ಶಕ್ತಿಯ ಪೀಠ, ದತ್ತ ಪೀಠ, ಯುಕ್ತಿಯ ಪೀಠ, ದತ್ತ ಪೀಠ, ನಮ್ಮ ನಿಮ್ಮ ಪೀಠ, ದತ್ತ ಪೀಠ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸದ್ಯ ಇದು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದೊಂದು ವಿವಾದ ಸೃಷ್ಟಿಯಾಗಿದೆ ನೋಡಿ. ರಘು ಸಕಲೇಶ್ಪುರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆದ್ರೆ ಚಿಕ್ಕದಾಗಿ ಆರಂಭವಾದ ಕಿಡಿ ಮುಂದೆ ಅದ್ಯಾವ ದೊಡ್ಡ ವಿವಾದ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಪದೇ ಈ ರೀತಿಯಾಗಿ ಸಿಕ್ಕ ಜಾಗದಲ್ಲಿ, ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ಜಾಗದಲ್ಲಿ, ದತ್ತಪೀಠದಲ್ಲಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹ ಹಸಿರುಕರಣ ಮಾಡೋದಕ್ಕೆ ಬಿಡೋದಿಲ್ಲ, ಚಾದರ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅಕಸ್ಮಾತ್ ಆಗಿ ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತಿ ಹುಣ್ಣಿಮೆಗೆ ಬಂದಂತ ಸಂದರ್ಭದಲ್ಲಿ ದತ್ತಪೀಠದ ಈ ಪರ್ವತಗಳಿದೆ, ಆ ಪರ್ವತದಲ್ಲಿ ನಾವು ಸಹ ತ್ರಿಶೂಲವನ್ನು ನಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ತಕ್ಷಣವೇ ಜಿಲ್ಲಾಡಳಿತ ಇದಕ್ಕೆ ಎಚ್ಚರಿಕೆಯಿಂದ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ಏನು ಈಗ ಒಂಟಿ ಮರ ಮತ್ತು ಆ ಕೆರೆ ಇದೆ, ಆ ಕೆರೆ ಜಾಗದಲ್ಲಿ ಪೊಲೀಸರ ಗಸ್ತನ್ನ ಜಾಸ್ತಿ ಹಾಕ್ಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇದು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಮಾಡ್ತಿದ್ದೀನಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಹಿಂದೂಗಳ ಪೀಠ, ದತ್ತ ಪೀಠ, ನಮ್ಮ ನಿಮ್ಮ ಪೀಠ, ದತ್ತ ಪೀಠ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.